ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ನಮಗೆ ಗೊತ್ತಿಲ್ಲದೆಯೇ ನಾವು ಅನುಪಾತದ ಪರಿಕಲ್ಪನೆಯನ್ನು ನಮ್ಮ ನಿತ್ಯ ಜೀವನದ ಹಲವಾರು ಸನ್ನಿವೇಶಗಳಲ್ಲಿ ಬಳಸುತ್ತೇವೆ. ಎ ಮತ್ತು ಬಿ ಚಿತ್ರಗಳನ್ನು ಹೋಲಿಸಿ. ಕೆಳಗಡೆ ಕಾಣಿಸ್ತಿದೆಯಲ್ಲ ಮಕ್ಕಳ ಚಿತ್ರ ಎ ನೋಡಿ ಮತ್ತೆ ಚಿತ್ರ ಬಿ ನೋಡಿ. ಎಗಿಂತ ಬಿ ಹೆಚ್ಚು ಸ್ವಾಭಾವಿಕವಾಗಿದೆ. ಏಕೆ? ಎ ಚಿತ್ರದಲ್ಲಿನ ಕಾಲುಗಳು ದೇಹದ ಇತರೆ ಭಾಗಗಳಿಗೆ ಹೋಲಿಸಿದರೆ ಹೆಚ್ಚು ಉದ್ದವಾಗಿವೆ. ಏಕೆಂದರೆ ಕಾಲುಗಳ ಉದ್ದಕ್ಕೂ ದೇಹದ ಪೂರ್ತಿ ಉದ್ದಕ್ಕೂ ಒಂದು ಅನುಪಾತವಿರುತ್ತದೆ ಎಂದು ನಾವು ಸ್ವಾಭಾವಿಕವಾಗಿ ನಿರೀಕ್ಷಿಸುತ್ತೇವೆ. ಚಿತ್ರ ಗಮನಿಸಿ ಮಕ್ಕಳೇ, ಎ ಚಿತ್ರದಲ್ಲಿ ಕಾಲು ಎಷ್ಟು ಉದ್ದ ಇದೆ ಅಲ್ವಾ? ದೇಹಕ್ಕೆ ಹೋಲಿಸಿದ್ರೆ ಕಾಲು ತುಂಬಾನೇ ಉದ್ದ ಇದೆ. ಬಿ ಚಿತ್ರ ನೋಡಿ, ಎಲ್ಲ ಸರಿಯಾದ ಅನುಪಾತದಲ್ಲಿದೆ ಅಲ್ವಾ? ಪೆನ್ಸಿಲ್ನ ಎರಡೂ ಚಿತ್ರಗಳನ್ನು ಹೋಲಿಸಿ. ಮೊದಲನೆಯದು ಒಂದು ಪೂರ್ಣ ಪೆನ್ಸಿಲ್ ರೀತಿಯಲ್ಲಿ ಕಾಣುತ್ತಿದೆಯೇ? ಇಲ್ಲ. ಕೆಳಗಡೆ ಚಿತ್ರ ಗಮನಿಸಿ ಮಕ್ಕಳೇ, ಎಡಗಡೆದು ಪೂರ್ಣ ಪೆನ್ಸಿಲ್ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ ಅಲ್ವಾ? ಏಕೆ ಆಗುವುದಿಲ್ಲ? ಕಾರಣವೇನೆಂದರೆ ಪೆನ್ಸಿಲ್ನ ದಪ್ಪ ಮತ್ತು ಉದ್ದ ಸರಿಯಾದ ಅನುಪಾತದಲ್ಲಿಲ್ಲ. ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಒಂದೇ ಅನುಪಾತ ಮುಂದೆ ನೀಡಿರುವುದನ್ನು ಪರಿಗಣಿಸಿ. ಒಂದು ಕೊಠಡಿಯ ಉದ್ದ 30 ಮೀಟರ್ ಮತ್ತು ಅಗಲ 20 ಮೀಟರ್ ಇದೆ. ಕೊಠಡಿಯ ಉದ್ದಕ್ಕೂ ಅಗಲಕ್ಕೂ ಇರುವ ಅನುಪಾತ ಕಂಡುಹಿಡಿಯಕ್ಕೆ ನಾವೇನ್ ಮಾಡಬೇಕು? 30 ಮೀಟರ್ ಭಾಗಾಕಾರ 20 ಮೀಟರ್ ಅಂದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 3/2 ಸಿಗುತ್ತೆ. ಅಂದ್ರೆ ಅನುಪಾತ 3:2. 26 ಹುಡುಗಿಯರು ಮತ್ತು 16 ಹುಡುಗರು ಒಂದು ಪ್ರವಾಸಕ್ಕೆ ಹೋಗುತ್ತಿದ್ದಾರೆ. ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತ ಏನ್ ಮಾಡ್ಬೇಕು ಮಕ್ಕಳೇ? 26 ಭಾಗಾಕಾರ 16 ಅಂದ್ರೆ 3 ಕೆಳಗಡೆ 2 ಸಿಕ್ತು. ಅನುಪಾತದಲ್ಲಿ ಬರೆಯೋ ಹಾಗಿದ್ರೆ 3:2. 30:20 ಮತ್ತು 24:16 ಕನಿಷ್ಠ ರೂಪ 3:2 ಒಂದೇ ಆಗಿರುವುದನ್ನು ಗಮನಿಸಿ. ಇವು ಸಮಾನ ಅನುಪಾತಗಳು. ಮೂರು ಅನುಪಾತ 2 ಅನುಪಾತವನ್ನು ಹೊಂದಿರುವ ಇನ್ನೂ ಕೆಲವು ಉದಾಹರಣೆಗಳನ್ನು ನೀವು ಆಲೋಚಿಸುವಿರಾ? ಒಂದು ನಿರ್ದಿಷ್ಟ ಅನುಪಾತಕ್ಕೆ ನೀಡುವ ಸನ್ನಿವೇಶಗಳನ್ನು ಬರೆಯುವುದರಲ್ಲಿ ಒಂದು ಮೋಜಿದೆ. ಉದಾಹರಣೆಗೆ 2:3 ಅನುಪಾತ ನೀಡುವ ಸನ್ನಿವೇಶಗಳನ್ನು ಬರೆಯಿರಿ. ಬರೀತೀರಾ ಮಕ್ಕಳೇ? ಒಂದು ಮೇಜಿನ ಅಗಲಕ್ಕೂ ಅದರ ಉದ್ದಕ್ಕೂ ಇರುವ ಅನುಪಾತ 2:3. ಹಸೀನಾ 2 ಗೋಲಿಗಳನ್ನು ಮತ್ತು ಅವಳ ಸ್ನೇಹಿತೆ ಶಬೀನಾ 3 ಗೋಲಿಗಳನ್ನು ಹೊಂದಿದ್ದಾರೆ. ಆಗ ಹಸೀನಾ ಮತ್ತು ಶಬೀನಾ ಹೊಂದಿರುವ ಗೋಲಿಗಳ ಅನುಪಾತ 2:3. ಈ ಅನುಪಾತಕ್ಕೆ ಇನ್ನೂ ಹೆಚ್ಚು ಸನ್ನಿವೇಶಗಳನ್ನು ಬರೆಯುವಿರಾ? ಈಗ ನಾವು ಒಂದು ಮೇಜಿನ ಅಗಲಕ್ಕೂ ಉದ್ದಕ್ಕೂ ಅನುಪಾತ 2:3 ಅಂತ ಬರೆದ್ವಿ. ಅದೇ ತರ ಹಸೀನಾ ಶಬೀನಾ
ಅವ್ರ ಹತ್ರ ಇರೋ ಅಂತ ಗೋಲಿಗಳು, ಅದನ್ನ ಅನುಪಾತದಲ್ಲಿ ನಾವು ಬರೆದ್ವಿ. ಇದೇ ತರ ಇನ್ನಷ್ಟು ಸನ್ನಿವೇಶಗಳನ್ನ ಯೋಚನೆ ಮಾಡಿ ಬರೀತೀರಾ ಮಕ್ಕಳೇ? ನಿಮ್ಮ ಸಹಪಾಠಿಗಳಿಗೆ ಯಾವುದಾದರೂ ಅನುಪಾತ ನೀಡಿ ಅವುಗಳಿಗೆ ಸನ್ನಿವೇಶಗಳನ್ನು ರಚಿಸಲು ತಿಳಿಸಿ. ರವಿ ಮತ್ತು ರಾಣಿ 2:3 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡಿದರು. 1 ವರ್ಷದಲ್ಲಿ ಪಡೆದ ಒಟ್ಟು ಲಾಭ 4 ಲಕ್ಷ ರೂಪಾಯಿ ಆಗಿತ್ತು. ಆಯ್ತಲ್ಲ, ರವಿ ಮತ್ತು ರಾಣಿ ಏನ್ ಮಾಡಿದ್ರು, 2:3 ಅನುಪಾತದಲ್ಲಿ ಹಣನ ಸೇರಿಸಿದ್ರು. 1 ವರ್ಷದಲ್ಲಿ ಅವ್ರಿಗೆ ಒಟ್ಟು 4 ಲಕ್ಷ ಲಾಭ ಆಗಿತ್ತು. ನಾವು ಲಾಭವನ್ನು ಸಮನಾಗಿ ಹಂಚಿಕೊಳ್ಳೋಣ ಎಂದು ರವಿ ಹೇಳುತ್ತಾನೆ. ನನಗೆ ಹೆಚ್ಚಿನ ಹಣ ಬರಬೇಕು, ಏಕೆಂದರೆ ನನ್ನ ಹೂಡಿಕೆ ಹೆಚ್ಚಾಗಿದೆ ಎಂದು ರಾಣಿ ಹೇಳುತ್ತಾಳೆ. ನಂತರ ಲಾಭವನ್ನು ಅವರ ಹೂಡಿಕೆಗೆ ಅನುಗುಣವಾಗಿ ಭಾಗ ಮಾಡಲು ನಿರ್ಧರಿಸಲಾಯಿತು. 2:3 ಅನುಪಾತದ 2 ಪದಗಳು 2 ಮತ್ತು 3 ಆಗಿದೆ. ಈ ಪದಗಳ ಮೊತ್ತ ಎಷ್ಟು? 2 ಕೂಡಿದಾಗ 2 + 3 ಎಷ್ಟು ಬರುತ್ತೆ? 5 ಬರುತ್ತೆ. ಇದರ ಅರ್ಥವೇನು? ಇದರ ಅರ್ಥ ಲಾಭ ₹5 ಆದರೆ ರವಿಯು ₹2 ಮತ್ತು ರಾಣಿ ₹3 ಪಡೆಯಬೇಕು. ಅಥವಾ 5 ಭಾಗಗಳಲ್ಲಿ ರವಿಗೆ 2 ಭಾಗಗಳು ಮತ್ತು ರಾಣಿಗೆ 3 ಭಾಗಗಳು ಸಿಗುತ್ತದೆ. ಅಂದರೆ ಒಟ್ಟು ಲಾಭದ 2/5 ಭಾಗದಷ್ಟು ರವಿಗೆ ಸಿಗಬೇಕು ಮತ್ತು ಒಟ್ಟು ಲಾಭದ 3/5 ರಾಣಿಗೆ ಸಿಗಬೇಕು. ಹಾಗಾದ್ರೆ ಒಟ್ಟು ಲಾಭ ₹500 ಆಗಿದ್ದರೆ ರವಿಗೆ ಸಿಗುವುದು ₹2 ಭಾಗಾಕಾರ 5. ಅದನ್ನ 500ರಿಂದ ಗುಣಿಸ್ಬೇಕು. ಅಂದ್ರೆ ಎಷ್ಟು ಸಿಕ್ತು? ₹200. ಮತ್ತು ರಾಣಿಗೆ ಸಿಗುವುದು 3 ಭಾಗಾಕಾರ 5. ಅದನ್ನ 500ರಿಂದ ಗುಣಿಸ್ಬೇಕು. ಅವಾಗ ಎಷ್ಟು ಸಿಗುತ್ತೆ? ₹300. ಈಗ ಲಾಭ ₹4 ಲಕ್ಷ ಆಗಿದ್ದರೆ ಪ್ರತಿಯೊಬ್ಬರ ಪಾಲನ್ನು ನೀವು ಕಂಡುಹಿಡಿಯುವಿರಾ? 4 ಲಕ್ಷ ಲಾಭ ಅಂತ ನಮಗ್ ಗೊತ್ತು ಅಲ್ವಾ? ಅದ್ರಲ್ಲಿ ನಾವು ಯಾರಿಗೆ ಎಷ್ಟು ಪಾಲು ಬರಬೇಕು ಅಂತ ಕಂಡುಹಿಡಬೇಕು ಅಲ್ವಾ? ಸರಿ, ರವಿಯ ಪಾಲು ₹2 ಭಾಗಾಕಾರ 5 ಗುಣಾಕಾರ 4 ಲಕ್ಷ ಅಂದ್ರೆ ಎಷ್ಟಾಯ್ತು? ₹1,60,000. ಹಾಗೇನೆ ರಾಣಿ ಪಾಲು ಎಷ್ಟು? 3 ಭಾಗಾಕಾರ 5 ಅದು ಗುಣಿಸ್ಬೇಕು ಎಷ್ಟರಿಂದ? 4 ಲಕ್ಷದಿಂದ. ಅವಾಗ ನಮ್ಗೆ ಎಷ್ಟು ಸಿಗುತ್ತೆ? ₹2,40,000. ಒಂದು ಅನುಪಾತಕ್ಕೆ ಅನುಗುಣವಾಗಿ ವಸ್ತುಗಳನ್ನು ಅಥವಾ ಹಣವನ್ನು ಭಾಗ ಮಾಡಬೇಕಾಗಿರುವ ಇನ್ನೂ ಕೆಲವು ಉದಾಹರಣೆಗಳನ್ನು ನೀವು ಆಲೋಚಿಸುವಿರಾ? ಅಂತಹ 3 ಉದಾಹರಣೆಗಳನ್ನು ರಚಿಸಿ ನಿಮ್ಮ ಸಹಪಾಠಿಗಳಿಗೆ ಅವುಗಳನ್ನು ಬಿಡಿಸಲು ತಿಳಿಸಿ. ಇವುಗಳನ್ನು ಪ್ರಯತ್ನಿಸಿ. 1. ನಿಮ್ಮ ಬ್ಯಾಗಿನಲ್ಲಿರುವ ನೋಟ್ ಪುಸ್ತಕಗಳ ಸಂಖ್ಯೆಗೂ ಒಟ್ಟು ಪುಸ್ತಕಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ. 2. ನಿಮ್ಮ ತರಗತಿಯಲ್ಲಿರುವ ಡೆಸ್ಕ್ಗಳ ಸಂಖ್ಯೆಗೂ ಚೇರ್ಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ. 3.
ನಿಮ್ಮ ತರಗತಿಯಲ್ಲಿ 12 ವರ್ಷಕ್ಕಿಂತ ಹೆಚ್ಚು ವಯಸ್ಸುಳ್ಳ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ. ನಂತರ 12 ವರ್ಷಕ್ಕಿಂತ ಹೆಚ್ಚು ವಯಸ್ಸುಳ್ಳ ವಿದ್ಯಾರ್ಥಿಗಳ ಸಂಖ್ಯೆಗೂ ಮತ್ತು ಉಳಿದ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ. 4. ನಿಮ್ಮ ತರಗತಿಯಲ್ಲಿರುವ ಬಾಗಿಲುಗಳ ಸಂಖ್ಯೆಗೂ ಕಿಟಕಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ. 5. ಯಾವುದಾದರೂ ಒಂದು ಆಯತ ರಚಿಸಿ ಇದರ ಉದ್ದಕ್ಕೂ ಅಗಲಕ್ಕೂ ಇರುವ ಅನುಪಾತ ಕಂಡುಹಿಡಿಯಿರಿ. ಇಲ್ಲಿಯವರೆಗೂ ಬಿಡಿಸಿದ ಸಮಸ್ಯೆಗಳ ವಿಧಗಳ ಕಡೆ ಗಮನ ಹರಿಸೋಣ. ಉದಾಹರಣೆ 1. ಒಂದು ಆಯತಾಕಾರದ ಮೈದಾನದ ಉದ್ದ ಮತ್ತು ಅಗಲ ಕ್ರಮವಾಗಿ 50 ಮೀಟರ್ ಮತ್ತು 15 ಮೀಟರ್ ಇದೆ. ಮೈದಾನದ ಉದ್ದಕ್ಕೂ ಅಗಲಕ್ಕೂ ಇರುವ ಅನುಪಾತ ಕಂಡುಹಿಡಿಯಿರಿ. ಪರಿಹಾರ: ಆಯತಾಕಾರದ ಮೈದಾನದ ಉದ್ದ ಎಷ್ಟು ಮಕ್ಕಳೇ? 50 ಮೀಟರ್ ಅಲ್ವಾ? ಅದೇ ತರ ಆಯತಾಕಾರದ ಮೈದಾನದ ಅಗಲ ಎಷ್ಟದು? 15 ಮೀಟರ್. ಉದ್ದಕ್ಕೂ ಅಗಲಕ್ಕೂ ಇರುವ ಅನುಪಾತ 50:15. ಈ ಅನುಪಾತವನ್ನು ನಾವು ಯಾವ ತರ ಹಾಕೋಬಹುದು ಮಕ್ಕಳೇ? 50/15 ಅಂದ್ರೆ 50 ಈ ತರ ಭಾಗಾಕಾರ ಚಿಹ್ನೆ 5, ಕೆಳಗಡೆ 15 ಭಾಗಾಕಾರ ಮಾಡಬೇಕು 5. ಎಷ್ಟು ಸಿಗುತ್ತೆ ನಮ್ಗೆ? ಅಂಶ 10 ಛೇದ 3 ಅಲ್ವಾ? ಎಷ್ಟು ಸಿಕ್ತು ಒಟ್ಟು? 10:3 ಎಂದು ಬರೆಯಬಹುದು. ಹೀಗಾಗಿ ಬೇಕಾಗಿರುವ ಅನುಪಾತ 10:3. ಉದಾಹರಣೆ 2. 90 ಸೆಂಟಿಮೀಟರ್ಗೂ 1.5 ಮೀಟರ್ಗೂ ಇರುವ ಅನುಪಾತ ಕಂಡುಹಿಡಿಯಿರಿ. ಪರಿಹಾರ: ಎರಡೂ ಪರಿಮಾಣಗಳು ಒಂದೇ ಮೂಲಮಾನದಲ್ಲಿಲ್ಲ. ಆದುದರಿಂದ ನಾವು ಎರಡನ್ನು ಒಂದೇ ಮೂಲಮಾನಕ್ಕೆ ಪರಿವರ್ತಿಸೋಣ. 1.5 ಮೀಟರ್ ಅಂದರೆ 1.5 ಗುಣಾಕಾರ 100 ಸೆಂಟಿಮೀಟರ್ ಅಂದ್ರೆ ಎಷ್ಟಾಯ್ತು? 150 ಸೆಂಟಿಮೀಟರ್ ಆಯ್ತು. ಆದುದರಿಂದ ಬೇಕಾಗಿರುವ ಅನುಪಾತ 90:150. ಈ ಅನುಪಾತವನ್ನು 90 ಭಾಗಾಕಾರ 150 ಅಂದ್ರೆ 90 ಭಾಗಾಕಾರ 30 ಅಂಶದಲ್ಲಿ ಕೆಳಗಡೆ ಛೇದದಲ್ಲಿ 150 ಭಾಗಾಕಾರ 30 ಎಷ್ಟು ಸಿಕ್ತು ನಮ್ಗೆ? 3 ಕೆಳಗಡೆ 5 ಅಂದ್ರೆ 3:5 ಅಂತ ಬರೀಬಹುದು. ಹೀಗಾಗಿ ಬೇಕಾಗಿರುವ ಅನುಪಾತ 3:5. ಉದಾಹರಣೆ 3. ಒಂದು ಕಚೇರಿಯಲ್ಲಿ 45 ಜನ ಕೆಲಸ ಮಾಡುತ್ತಿದ್ದಾರೆ. ಹೆಂಗಸರ ಸಂಖ್ಯೆ 25 ಮತ್ತು ಉಳಿದವರು ಗಂಡಸರಾಗಿದ್ದರೆ ಎ. ಹೆಂಗಸರ ಸಂಖ್ಯೆಗೂ ಗಂಡಸರ ಸಂಖ್ಯೆಗೂ, ಬಿ. ಗಂಡಸರ ಸಂಖ್ಯೆಗೂ ಹೆಂಗಸರ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ. ಪರಿಹಾರ: ಹೆಂಗಸರ ಸಂಖ್ಯೆ ಎಷ್ಟು? 25. ಒಟ್ಟು ಕೆಲಸ ಮಾಡುವವರ ಸಂಖ್ಯೆ 45. ಹಾಗಾಗಿ ಗಂಡಸರ ಸಂಖ್ಯೆ ಎಷ್ಟು? 45 - 25 ಅಂದ್ರೆ 20 ಆಯ್ತು. ಆದ್ದರಿಂದ ಮೊದಲನೇದು ಎ ಏನು? ಹೆಂಗಸರ ಸಂಖ್ಯೆಗೂ ಗಂಡಸರ ಸಂಖ್ಯೆಗೂ ಇರುವ ಅನುಪಾತ ಎಷ್ಟು? 25
ಅನುಪಾತ 20 ಅಂದ್ರೆ 5:4. ಬಿ, ಗಂಡಸರ ಸಂಖ್ಯೆಗೂ ಹೆಂಗಸರ ಸಂಖ್ಯೆಗೂ ಇರುವ ಅನುಪಾತ 20:25. ಅದನ್ನ ನಾವು ಮತ್ತೆ ಭಾಗಿಸಿದಾಗ ಎಷ್ಟಾಗುತ್ತೆ? 4:5. 5:4 ಮತ್ತು 4:5. ಈ ಎರಡೂ ಅನುಪಾತಗಳಿಗೆ ವ್ಯತ್ಯಾಸವಿರುವುದನ್ನು ಗಮನಿಸಿ. ಉದಾಹರಣೆ 4. 6:4ಕ್ಕೆ 2 ಸಮಾನ ಅನುಪಾತಗಳನ್ನು ಬರೆಯಿರಿ. ಪರಿಹಾರ: 6:4 ಅಂದ್ರೆ 6/4. ಅದನ್ನ ನಾವು 2ರಿಂದ ಗುಣಿಸೋಣಂತೆ. ಅಂದ್ರೆ 6 ಗುಣಾಕಾರ 2 ಕೆಳಗಡೆ 4 ಗುಣಾಕಾರ 2. 6 ಗುಣಾಕಾರ 2 12 ಆಯ್ತು. 4 ಗುಣಾಕಾರ 2 8 ಆಯ್ತು. 6:4ಕ್ಕೆ ಸಮಾನ ಅನುಪಾತ 12:8 ಆಗಿದೆ. ಅದೇ ರೀತಿ 6:4 ಅಂದರೆ 6/4 ಅಂದರೆ 6/2 ಕೆಳಗಡೆ 4/2 ಎಷ್ಟು ಸಿಗುತ್ತೆ? 3 ಕೆಳಗಡೆ 2. ಹಾಗಾಗಿ 6:4ಕ್ಕೆ ಮತ್ತೊಂದು ಸಮಾನುಪಾತ 3:2 ಆಗಿದೆ. ಆದುದರಿಂದ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸುವುದರಿಂದ ಅಥವಾ ಭಾಗಿಸುವುದರಿಂದ ನಾವು ಸಮಾನ ಅನುಪಾತಗಳನ್ನು ಪಡೆಯಬಹುದು. ಆಯ್ತಲ್ಲ ಮಕ್ಕಳೇ? ಅಂಶ ಮತ್ತು ಛೇದನ ಒಂದೇ ಸಂಖ್ಯೆಯಿಂದ ಗುಣಿಸೋದ್ರಿಂದ ಅಥವಾ ಭಾಗಿಸೋದ್ರಿಂದ ನಾವು ಸಮಾನ ಅನುಪಾತಗಳನ್ನು ಪಡೆಯಬಹುದು. 6:4ಕ್ಕೆ ಇನ್ನೂ 2 ಸಮಾನ ಅನುಪಾತಗಳನ್ನು ಬರೆಯಿರಿ. ಪರಿಹಾರ: 6:4 ಅಂದ್ರೆ 6/4. ಮೊದಲನೇದಾಗಿ 6 ಗುಣಾಕಾರ 3 ಕೆಳಗಡೆ 4 ಗುಣಾಕಾರ 3 ಎಷ್ಟು ಸಿಕ್ತು? 18/12. ಮತ್ತೊಂದು ಮಾಡೋ ಹಾಗಿದ್ರೆ 6/4ಕ್ಕೆ ನಾವೇನ್ ಮಾಡ್ಬೋದು? 6 ಗುಣಾಕಾರ 4 ಕೆಳಗಡೆ 4 ಗುಣಾಕಾರ 4 ಅವಾಗ ಎಷ್ಟು ಸಿಕ್ತು ನಮ್ಗೆ? 6 ಗುಣಾಕಾರ 4 24. 4 ಗುಣಾಕಾರ 4 14. ಹಾಗಾಗಿ 6:4 ಇನ್ನೂ 2 ಸಮಾನ ಅನುಪಾತಗಳು 18:12 ಮತ್ತು 24:16 ಆಗಿದೆ. ಉದಾಹರಣೆ 5. ಬಿಟ್ಟ ಸಂಖ್ಯೆಗಳನ್ನು ತುಂಬಿ. ಕಾಣಿಸ್ತಿದೆಯಲ್ಲ ಮಕ್ಕಳೇ? ಅದಕ್ಕೆ ಪರಿಹಾರ ಕಂಡುಹಿಡಿಯೋಣ. ಮೊದಲನೇ ಬಿಟ್ಟ ಸಂಖ್ಯೆಯನ್ನು ಪಡೆಯಲು 21 ಅಂದರೆ 3 ಗುಣಾಕಾರ 7 ಎಂಬ ಅಂಶವನ್ನು ನಾವು ಪರಿಗಣಿಸಬೇಕು. ಇಪ್ಪತ್ತೊಂದನ್ನು 7ರಿಂದ ಭಾಗಿಸಿದಾಗ ನಮಗೆ 3 ಸಿಗುತ್ತದೆ. ಎರಡನೇ ಅನುಪಾತದಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ಪಡೆಯಲು 14 ಸಹ 7ರಿಂದ ಭಾಗಿಸಬೇಕು ಎಂದು ಸಹ ಸೂಚಿಸುತ್ತದೆ. ಭಾಗಿಸಿದಾಗ 14/7 ಅಂದ್ರೆ ಎಷ್ಟು? 2 ಸಿಗುತ್ತದೆ. ಆದುದರಿಂದ ಎರಡನೇ ಅನುಪಾತ 2/3 ಆಗಿರುತ್ತದೆ. ಅದೇ ರೀತಿ ಮೂರನೇ ಅನುಪಾತ ಪಡೆಯಲು ಎರಡನೇ ಅನುಪಾತದ ಎರಡೂ ಪದಗಳನ್ನು ನಾವು
3ರಿಂದ ಗುಣಿಸುತ್ತೇವೆ ಅಲ್ವಾ? ಯಾಕೆ ಯೋಚನೆ ಮಾಡಿ. ಆದುದರಿಂದ 3ನೇ ಅನುಪಾತ ಎಷ್ಟು? 3ರಿಂದ ಗುಣಿಸೋದ್ರಿಂದ 6 ಭಾಗಾಕಾರ 9 ಆಗಿದೆ. ಆದುದರಿಂದ 14 ಭಾಗಾಕಾರ 21 ಇಸ್ ಈಕ್ವಲ್ ಟು 2 ಭಾಗಾಕಾರ 3 ಇಸ್ ಈಕ್ವಲ್ ಟು 6 ಭಾಗಾಕಾರ 9. ಇವೆಲ್ಲವೂ ಸಮಾನ ಅನುಪಾತಗಳು. ಉದಾಹರಣೆ 6. ಮೇರಿಯ ಮನೆಯಿಂದ ಶಾಲೆಗೆ ಇರುವ ದೂರಕ್ಕೂ ಜಾನ್ನ ಮನೆಯಿಂದ ಶಾಲೆಗೆ ಇರುವ ದೂರಕ್ಕೂ ಇರುವ ಅನುಪಾತ 2:1. ಎ. ಶಾಲೆಗೆ ಹತ್ತಿರ ಯಾರು ವಾಸವಾಗಿದ್ದಾರೆ? ಪರಿಹಾರ. ಎಗೆ ಶಾಲೆಗೆ ಹತ್ತಿರ ಜಾನ್ ವಾಸವಾಗಿದ್ದಾನೆ, ಏಕೆಂದರೆ ಅನುಪಾತ 2:1 ಇದೆ. ಬಿ. ಶಾಲೆಯಿಂದ ಮೇರಿ ಮತ್ತು ಜಾನ್ ವಾಸಿಸುವ ಸ್ಥಳಕ್ಕೆ ಸಾಧ್ಯವಿರಬಹುದಾದ ದೂರಗಳನ್ನು ಕೋಷ್ಟಕದಲ್ಲಿ ನೀಡಿದೆ. ಅದನ್ನು ಭರ್ತಿ ಮಾಡಿ. ಮೇರಿಯ ಮನೆಯಿಂದ ಶಾಲೆಗೆ ಇರುವ ದೂರ ಕಿಲೋಮೀಟರ್ನಲ್ಲಿ, ಜಾನ್ನ ಮನೆಯಿಂದ ಶಾಲೆಗೆ ಇರುವ ದೂರ ಕಿಲೋಮೀಟರ್ನಲ್ಲಿ. ಎಷ್ಟು ಮೇರಿದು? 10. ಜಾನ್ ಮನೆಯಿಂದ ಶಾಲೆಗಿರೋ ದೂರ 5. ಆಯ್ತಾ? ಇದು ಭರ್ತಿ ಮಾಡ್ತೀರಾ ಈ ಕೋಷ್ಟಕನ? ಪರಿಹಾರ. ಈಗ ನಾವೇನ್ ಕಂಡ್ಕೊಂಡ್ವಿ ಮಕ್ಕಳೇ? ಜಾನ್ ಮನೆಯಿಂದ ಶಾಲೆಗಿರೋ ದೂರದ 2ರಷ್ಟು ಮೇರಿ ಮನೆಯಿಂದ ಶಾಲೆಗಿರೋ ದೂರ ಅಲ್ವಾ? ಸರಿ, ಈಗ ಮುಂದಿನ ನಮ್ಗೇನ್ ಕೊಟ್ಟಿದ್ದಾರೆ? ಜಾನ್ ಮನೆಯಿಂದ ಶಾಲೆಗಿರೋ ದೂರ 4 ಕಿಲೋಮೀಟರ್ ಅಂದ್ರೆ ಅವಾಗ ಮೇರಿ ಮನೆಯಿಂದ ಶಾಲೆಗಿರೋ ದೂರ ಎಷ್ಟು? 4ರ 2ರಷ್ಟು ಅಂದ್ರೆ 8 ಅಲ್ವಾ? ಈಗ 3ನೇದ್ರಲ್ಲಿ ನಮಗ್ ಕೊಟ್ಟಿರೋದು ಮೇರಿ ಮನೆಯಿಂದ ಶಾಲೆಗಿರೋ ದೂರ ಅಕಸ್ಮಾತ್ 4 ಕಿಲೋಮೀಟರ್ ಅಂತ ಇಟ್ಕೊಂಡ್ರೆ ಅವಾಗ ಜಾನ್ ಮನೆಯಿಂದ ಶಾಲೆಗಿರೋ ದೂರ ಎಷ್ಟಾಗುತ್ತೆ? 2 ಅಲ್ವಾ? ಈಗ ಮುಂದೆ ನಮ್ಗೇನ್ ಕೊಟ್ಟಿದ್ದಾರೆ? ಜಾನ್ ಮನೆಯಿಂದ ಶಾಲೆಗಿರೋ ದೂರ 3 ಅಂತ ನಾವು ತಗೊಂಡ್ರೆ ಮೇರಿ ಮನೆಯಿಂದ ಶಾಲೆಗಿರೋ ದೂರ ಎಷ್ಟಾಗುತ್ತೆ? 2ರಷ್ಟು ಅಂದ್ರೆ 6 ಆಗತ್ತೆ. ಅದೇ ತರ ಜಾನ್ ಮನೆಯಿಂದ ಶಾಲೆಗಿರೋ ದೂರ 1 ಕಿಲೋಮೀಟರ್ ಆದ್ರೆ ಮೇರಿ ಮನೆಯಿಂದ ಶಾಲೆಗಿರೋ ದೂರ ಎಷ್ಟಾಗುತ್ತೆ? 2 ಅಲ್ವಾ? ಸಿ. ಶಾಲೆಯಿಂದ ಮೇರಿಯ ಮನೆಗೂ ಶಾಲೆಯಿಂದ ಕಲಾಂನ ಮನೆಗೂ ಇರುವ ದೂರದ ಅನುಪಾತ 1:2 ಆದರೆ ಶಾಲೆಗೆ ಹತ್ತಿರ ಯಾರು ವಾಸವಾಗಿದ್ದಾರೆ? ಪರಿಹಾರ. ಸಿ. ಅನುಪಾತ 1:2 ಆಗಿರುವುದರಿಂದ ಮೇರಿ ಶಾಲೆಗೆ ಹತ್ತಿರ ವಾಸವಾಗಿರುತ್ತಾಳೆ. ಉದಾಹರಣೆ 7. 60 ರೂಪಾಯಿಯನ್ನು ಕೀರ್ತಿ ಮತ್ತು ಕಿರಣ್ಗೆ 1:2 ಅನುಪಾತದಲ್ಲಿ ವಿಭಾಗಿಸಿ. ಪರಿಹಾರ. 2 ಭಾಗಗಳು 1 ಮತ್ತು 2. ಆದುದರಿಂದ 2 ಭಾಗಗಳ ಮೊತ್ತ ಎಷ್ಟಾಗುತ್ತೆ? 1 + 2 ಅಂದ್ರೆ 3. ಇದರ ಅರ್ಥ ರೂಪಾಯಿ 3 ಇದ್ದಲ್ಲಿ ಕೀರ್ತಿ ರೂಪಾಯಿ 1 ಪಡೆಯುತ್ತಾಳೆ ಮತ್ತು ಕಿರಣ್ ರೂಪಾಯಿ 2 ಪಡೆಯುತ್ತಾನೆ. ಅಥವಾ ಪ್ರತಿ 3 ಭಾಗಗಳಲ್ಲಿ ಕೀರ್ತಿ 1 ಭಾಗವನ್ನು ಮತ್ತು ಕಿರಣ್ 2 ಭಾಗವನ್ನು ಪಡೆಯುತ್ತಾರೆ. ಆದುದರಿಂದ ಕೀರ್ತಿಯ ಪಾಲು ಎಷ್ಟು? 1 ಭಾಗಾಕಾರ 3 ಗುಣಾಕಾರ 60 ಅಂದ್ರೆ ಎಷ್ಟಾಯ್ತು? ರೂಪಾಯಿ 20. ಮತ್ತು ಕಿರಣ್ನ ಪಾಲು
2 ಭಾಗಾಕಾರ 3 ಗುಣಾಕಾರ 60 ಅಂದ್ರೆ ರೂಪಾಯಿ 40. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.